ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯಗೆ ಡಿವೋರ್ಸ್ ಕೊಡಲು ನಿರ್ಧರಿಸಿದ ತಾಂಡವ್ ಶ್ರೇಷ್ಠಗೆ ಖುಷಿ. ಮಗನ ಅಸಲಿ ಮುಖ ಕಂಡು ಕುಸುಮ ನೋವಿನಿಂದಲೇ ಸೊಸೆ ಜೊತೆ ಮನೆಯಲ್ಲಿಗೆ ಬರುತ್ತಾಳೆ. ಇತ್ತ ತಾಂಡವ್ ಶ್ರೇಷ್ಠ ಬಳಿ ನಡೆದಿದ್ದನ್ನೆಲ್ಲ ವಿವರಿಸುತ್ತಾನೆ. ಇದೇ ಸಮಯ ಎಂದುಕೊಂಡು ಕುಸುಮಳನ್ನು ಬೈಯುತ್ತಾಳೆ. ನಿನ್ನ ಅಮ್ಮನಿಗೆ ಬುದ್ಧಿ ಇದ್ದರೆ ಹೀಗೆಲ್ಲ ಮಾಡುತ್ತಿರಲಿಲ್ಲ, ದುಡ್ಡು ಕೀಳಲು ಹೀಗೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾಳೆ ಶ್ರೇಷ್ಠ. ಭಾಗ್ಯಗೆ ಡಿವೋರ್ಸ್ ನೀಡಲು ತಾಂಡವ್ಗೆ ನಿರ್ಧಾರ. ಶ್ರೇಷ್ಠ ಮಾತನ್ನು ಕೇಳಿ ತಾಂಡವ್ ಕೋಪಗೊಳ್ಳುತ್ತಾನೆ. ನನ್ನ ಅಮ್ಮನಿಗೆ ಹೀಗೆಲ್ಲ ಹೇಳಬೇಡ, ಅಮ್ಮ ಬಹಳ ಒಳ್ಳೆಯವರು, ಆದರೆ ಆ ಭಾಗ್ಯ ಅಮ್ಮನಿಗೆ ತಲೆ ಕೆಡಿಸಿದ್ದಾಳೆ ಅಷ್ಟೇ ಎನ್ನುತ್ತಾನೆ. ಸರಿ, ಹಾಗಾದರೆ ನಿನಗೆ ಭಾಗ್ಯಳಿಂದ ಸಮಸ್ಯೆ ಆಗ್ತಿದ್ರೆ ಅವಳನ್ನು ನಿನ್ನ ಜೀವನದಿಂದ ಕಳಿಸಿಬಿಡು ಎನ್ನುತ್ತಾಳೆ. ಅದನ್ನೇ ನೆನಪಗಿಸಿಕೊಟ್ಟ ತಾಂಡವ್, ಹೌದು, ಆ ಭಾಗ್ಯಳಿಂದ ಎಲ್ಲವೂ ಕಿತ್ತುಕೊಳ್ಳುತ್ತಿದ್ದೇನೆ, ಅವಳಿಗೆ ಡಿವೋರ್ಸ್ ನೀಡುತ್ತೇನೆ ಎನ್ನುತ್ತಾಳೆ. ಇದನ್ನು ಕೇಳಿ ಶ್ರೇಷ್ಠಗೆ ಖುಷಿ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತೆ ಶ್ರೇಷ್ಠಗೆ ಕೂಡ ತಾಂಡವ್ ಭಾಗ್ಯಗೆ ಡಿವೋರ್ಸ್ ಕೊಟ್ಟು ತನ್ನನ್ನು ಮದುವೆ ಆಗಬೇಕೆಂಬ ಆಸೆ. ಶ್ರೇಷ್ಠ ಹಾಗೂ ತಾಂಡವ್ ಮಾತನ್ನು ಕೇಳಿಸಿಕೊಂಡ ಸುಂದರಿ ಅಂತೂ ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡಲು ಹೊರಟಿದ್ದೀಯಾ, ನಿನ್ನ ಸ್ವಾರ್ಥಕ್ಕೆ ಮತ್ತೊಂದು ಹೆಣ್ಣಿನ ಜೀವನ ಹಾಳು ಮಾಡಲು ಹೊರಟಿದ್ಯಾ, ನೀನು ಅಷ್ಟು ಖುಷಿ ಆಗಬೇಡ, ಇವನಿಗೆ ಇಷ್ಟು ಧೈರ್ಯ ಇಲ್ಲ. ಒಮ್ಮೆ ಅವನ ಅಮ್ಮ ಬಂದು ಕೋರ್ಟಿನ ಕಟಕಟೆಯಲ್ಲಿ ಮಾತನಾಡೋಕ್ಕೆ ಶುರು ಮಾಡಿದರೆ ಮುಗೀತು, ಇವನು ಅಮ್ಮನಿಗೆ ಎದುರುವ ಹುಡುಗ, ನೀನು ಹೆಚ್ಚು ಕನಸು ಕಾಣಬೇಡ ಎಂದು ಎಚ್ಚರಿಸಿದ್ದಾಳೆ. ಟ್ರಿಪ್ ವಿಚಾರಕ್ಕೆ ಗುಂಡಣ್ಣ ತನ್ವಿ ಜಗಳ. ಇತ್ತ ಸ್ಕೂಲ್ ಟ್ರಿಪ್ ವಿಚಾರಕ್ಕೆ ತನ್ವಿ ಹಾಗೂ ಗುಂಡಣ್ಣ ಜಗಳ ಶುರು ಮಾಡುತ್ತಾರೆ. ನಿನಗೆ 16 ವರ್ಷ ವಯಸ್ಸು ತಾನೆ, ನಿನಗೆ ಮನೆಯವರು ಅಮ್ಮ ಅಜ್ಜಿಯ ಪರಿಸ್ಥಿತಿ ಅರ್ಥವಾಗುವುದಿಲ್ವಾ, ಅವರ ಬಳಿ ಅಷ್ಟು ದುಡ್ಡಿಲ್ಲ ಎಂದು ಗುಂಡಣ್ಣ ಹೇಳುತ್ತಾನೆ. ಇದಕ್ಕೆ ಉತ್ತರಿಸುವ ತನ್ವಿ, ಇದನ್ನೆಲ್ಲಪ್ಪ ಅಪ್ಪನನ್ನು ಮನೆಯಿಂದ ಓಡುವ ಮುನ್ನ ಯೋಚನೆ ಮಾಡಬೇಕಾಗಿತ್ತು ಎನ್ನುತ್ತಾಳೆ. ಇದೇ ವಿಚಾರಕ್ಕೆ ಇಬ್ಬರು ಜುಟ್ಟು ಜಗಳ ಆಡುತ್ತಾರೆ. ಭಾಗ್ಯ ಮತ್ತು ಸುನಂದ ಇಬ್ಬರು ಜಗಳ ಬಿಡಿಸಿ ಹೋಗುತ್ತಾರೆ. ನೀನು ಅಪ್ಪನನ್ನೇ ಹೋಗಿ ದುಡ್ಡು ಕೇಳು, ಅಪ್ಪನಿಗೆ ನಿಜವಾಗಲೂ ನಿನ್ನ ಮೇಲೆ ಪ್ರೀತಿ ಇದ್ದರೆ ಅವರು ನಿನಗೆ ದುಡ್ಡು ಕೊಡ್ತಾರೆ ಎಂದು ಚಾಲೆಂಜ್ ಮಾಡುತ್ತಾನೆ. ತನ್ವಿ ಕೂಡ ಅಪ್ಪನ ಬಳಿ ಹೋಗಿ ದುಡ್ಡು ಕೇಳಲು ನಿರ್ಧರಿಸುತ್ತಾಳೆ. ತಾಂಡವ್ ನಿರ್ಧಾರ ಮಾಡದಂತೆ ಭಾಗ್ಯಗೆ ಡಿವೋರ್ಸ್ ನೋಟಿಸ್ ಕಳಿಸ್ತಾನ. ತನ್ವಿ ಅಪ್ಪನ ಬಳಿ ದುಡ್ಡು ಪಡೆಯುತ್ತಾಳೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.